ಹಾಯ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಸಬ್ಬಕ್ಕಿ ಇಡ್ಲಿ ಮಾಡ್ತಾಯಿದ್ದೀನಿ. ಸಬ್ಬಕ್ಕಿ ಇಡ್ಲಿ ಹೇಗೆ ಮಾಡೋದು ನೋಡ್ಕೊಳ್ಳಿ. 1 ಲೋಟ ಸಬ್ಬಕ್ಕಿ, 1 ಲೋಟ ರವೆ, ಉಪ್ಪು, ಸ್ವಲ್ಪ ಸೋಡಾ ಮತ್ತು ಮೊಸರು. ಮಾಡುವ ವಿಧಾನ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಇಷ್ಟು ಸಾಮಗ್ರಿಗಳು ಬೇಕು. ಮಾಡುವ ವಿಧಾನ: 1 ಲೋಟ ಸಬ್ಬಕ್ಕಿ, 1 ಲೋಟ ರವೆ, ಎರಡೂ ಚೆನ್ನಾಗಿ ವಾಶ್ ಮಾಡಬೇಕು. ಸಬ್ಬಕ್ಕಿ ಬ್ಲ್ಯಾಕ್ ಪೌಡ್ರೆಲ್ಲ ಇರುತ್ತೆ, ಸೊ ಹಾಗಾಗಿ ಚೆನ್ನಾಗಿ ವಾಶ್ ಮಾಡಿ 2 ಟೈಮ್ಸು. ರವೆನೂ ಅಷ್ಟೇ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದಾದ್ಮೇಲೆ ಅದನ್ನು ಹಿಂಡಿ ತೆಗೆದಿಟ್ಕೋಬೇಕು. ನೀರಿರಬಾರ್ದು ಅದರಲ್ಲಿ, ಚೆನ್ನಾಗಿ ಹಿಂಡಬೇಕು ನೀರೆಲ್ಲನೂ. ಚೆನ್ನಾಗಿ ಹಿಂಡಾದ್ಮೇಲೆ ಸಬ್ಬಕ್ಕಿ ಮತ್ತು ರವೆ ಎರಡೂ ಮಿಕ್ಸ್ ಮಾಡಾದಮೇಲೆ ಈ 1 ಲೋಟ ರವೆ 1 ಲೋಟ ಸಬ್ಬಕ್ಕಿಗೆ 2 ಲೋಟ ಮೊಸರು ಹಾಕಿ. 2 ಲೋಟ ಮೊಸರು ಹಾಕಿ ರಾತ್ರಿಯೇ ಕಲಸಿಡ್ಬೇಕು ನೀವು. ಬೆಳಗ್ಗೆ ಎದ್ದು ಮಾಡೋಕ್ಕಾಗಲ್ಲ, ಸೊ ನೈಟೇ ಕಲಸಿಟ್ಕೊಳ್ಳಿ. ನಾನು ಸ್ಪೂನಲ್ಲಿ ಕಲಸೋಕ್ಕಾಗಲ್ಲ, ಸೊ ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಅಂದ್ಬಿಟ್ಟು ಕೈಯಲ್ಲೇ ಮಿಕ್ಸ್ ಮಾಡ್ತಿದ್ದೀನಿ. 2 ಲೋಟ ಮೊಸರು ಹಾಕಿ ಮಿಕ್ಸ್ ಮಾಡಿದ್ದೀನಿ. ನಾನು ನೈಟೇ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಈ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೈಟೇ ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ನಾನು. ಬೆಳಗ್ಗೆ ಎದ್ದು ಸೋಡಾ ಹಾಕ್ತೀನಿ. ತೆಗೆದಿಟ್ಟೆ. ಬೆಳಗ್ಗೆ ಎದ್ದು ನೋಡೋಣ ಹೇಗಾಗಿರುತ್ತೆ ಅಂತ. ನೋಡಿ, ಈ ಹದಕ್ಕೆ ಬಂದಿರುತ್ತೆ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವೂ ಬೇಡ. ಈ ಹದ ಸಾಕು ನಿಮಗೆ. 1 ಲೋಟ ರವೆ 1 ಲೋಟ ಸಬ್ಬಕ್ಕಿಗೆ 2 ಲೋಟ ಮೊಸರು ಹಾಕಿ, 1 ಚುಟುಕಿ ಸೋಡಾ ಹಾಕಿ ಮಿಕ್ಸ್ ಮಾಡಾದಮೇಲೆ ಇಡ್ಲಿ ಪಾತ್ರೆಗೆ ತಟ್ಟೆಗೆ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಚೆನ್ನಾಗಿ ಬರುತ್ತೆ ಇಡ್ಲಿ. ಎಣ್ಣೆ ಹಾಕಿ ಎಲ್ಲದಕ್ಕೂ ಹಚ್ಚುತ್ತಾ ಇದ್ದೀನಿ. ನೋಡಿ ಹೇಗೆ ಹಚ್ಚೋದಂತ. ಹಚ್ಚಾದ್ಮೇಲೆ ಸ್ವಲ್ಪನೇ ಬಿಡ್ತಾಯಿದ್ದೀನಿ. ಮಾಮೂಲಿ ಇಡ್ಲಿ ಹೇಗೆ ಬಿಡ್ತೀರಾ ಹಾಗೆ ಮಾಡಿ. ಸ್ವಲ್ಪ ಕಮ್ಮಿ ಮಾಡಿ, ತುಂಬ ಬಿಡೋಕೆ ಹೋಗ್ಬಿಡಿ, ಸ್ವಲ್ಪ ಕಮ್ಮಿ ಮಾಡಿ. ನೋಡಿ, ಇಡ್ಲಿ ಪಾತ್ರೆ ರೆಡಿ ಆಯಿತು. ಇಡ್ಲಿ ತಟ್ಟೆಗೆಲ್ಲ ಬಿಟ್ಟಿದ್ದೀನಿ. ಆಲ್ರೆಡಿ ಪಾತ್ರೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಇಡ್ಲಿ ಕುಕ್ಕರ್ನ ಕಾಯಕ್ಕಿಟ್ಟು ಇಟ್ಟಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. 10 ನಿಮಿಷ ಬಿಟ್ಟು ನೋಡೋಣ ಹೇಗೆ ಬರುತ್ತೆ ಅಂತ. ನೋಡಿ, 10 ನಿಮಿಷ ಆಯಿತು, ತೆಗಿತೀನಿ. ತುಂಬ ಚೆನ್ನಾಗಿ ಬಂದಿದೆ. ನೋಡೋಣ ಹೇಗೆ ಬಂದಿದೆ ಅಂತ ತೆಗಿತೀನಿ. ತುಂಬ ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ. ವೆರಿ ಈಸಿ ಆ್ಯಂಡ್ ಟೇಸ್ಟಿ ಸಬ್ಬಕ್ಕಿ ಇಡ್ಲಿ ರೆಡಿ ಟು ಈಟ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.